ಇದು ಒಂದು 3 ದಿನದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಯ್ತಿರ್ಲಿಲ್ಲ, ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಕೆಲಸ ಐತೆ. ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಎದ್ದು ನಮ್ಮ ಪಿ ಎಸ್ ಟ್ರಾಕ್ಟರ್ ನೋಡಿದ್ರೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ನಮ್ಮ ಯುವ ಟ್ರಾಕ್ಟರ್ ಅಷ್ಟೇ ನಾನು ಮಳೆಗೆ ನೆನ್ಕೊಂಬಂದಿದ್ದಕ್ಕೆ ಎಲ್ಲ ಮಣ್ಣೆಲ್ಲ ಉದುರೋಗಿತ್ತು. ಅದನ್ನ ಎತ್ಕೊಂಡು ಒಬ್ರದ್ದು ಅಲ್ವೇ ಹೊಡೆದಿತ್ತು ಅಂದ್ಬಿಟ್ಟು ಬಂದೆ. ಇಲ್ಲಿ ಬಂದು ಫಸ್ಟ್ ತರ ಅಲ್ವೇ ಹೊಡೆದೆ. ಅಷ್ಟೊತ್ತಿಗೆ ರಾಗಿ ಚೆಲ್ತಾ ಇದ್ರು ಎಳ್ತು. ನಾನು ಅಷ್ಟೊತ್ತಿಗೆ ಚೆಲ್ಲಿದಾಯ್ತು ಅಂದ್ಬಿಟ್ಟು ಇನ್ನೊಂದು ತರ ಅಲ್ವೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇವನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬಂದು ನಮ್ಮವೇ ರಾಗಿ ಚೆಲ್ಲದಿತ್ತು ಅಂದ್ಬಿಟ್ಟು ಮನೆಗೆ ಬಂದು ಲಾಗೋಡು ಮತ್ತೆ ರಾಗಿ ಎತ್ಕೊಂಡು ಸೀದಾ ಹೊಲದ ಕಡೆ ಬಂದೆ. ಬೆಳಗ್ಗೆನೆ ಬಂದು ನಮ್ಮ ಅಣ್ಣ ರೋಟಿ ಹೊಡೆದೋಗಿದ್ದ, ಅವನು ಅಲ್ಲೇ ಇದ್ದ. ಅವನಿಗೆ ರಾಗಿ ಎಲ್ಲ ಕೊಟ್ಬಿಟ್ಟು ನಾನು ಇನ್ನೊಬ್ರದ್ದು ಅಲ್ವೇ ಹೊಡೆದಿತ್ತು ಅಂದ್ಬಿಟ್ಟು ಬಂದೆ. ಇಲ್ಲಿ ಬಂದು ಅಲ್ವೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇದನ್ನ ಒಂಥರ ಹೊಡ್ಕೊಂಡ್ಕೊಟ್ಟೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಅದಕ್ಕೆ ರೋಟಿ ಹೊಡೆದಿದ್ದಕ್ಕೆ ರಾಗಿ ಚೆಲ್ತಿದ್ದ. ಇದಕ್ಕೂ ರಾಗಿ ಚೆಲ್ಬೇಕಾಯ್ತು. ಅಷ್ಟೊತ್ತಿಗೆ ರಾಗಿ ಚೆಲ್ಲಿದ್ರು ಅಂದ್ಬಿಟ್ಟು ಅದಕ್ಕೆ ಬಂದೆ ಅಲ್ವೇ ಹೊಡೆಯೋಣ ಅಂದ್ಬಿಟ್ಟು. ಈ ತುಂಡ ಎಲ್ಲ ಮುಗಿಸ್ಕೊಂಡು ಪಕ್ಕದಾಗ ಇನ್ನೊಂದು ತುಂಡ ಇತ್ತು, ಅದನ್ನು ನಾವೇ ಮಾಡ್ಕೊಂತಿರೋದು. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೊಬ್ರದ್ದು ಅಲ್ವೇ ಹೊಡೆದಿತ್ತು ಅಂದ್ಬಿಟ್ಟು ಬಂದೆ. ಒಂದು ಅಲ್ವೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿ ಒಂಥರ ಹೊಡ್ಕೊಂಡ್ಕೊಟ್ಟು ಅಷ್ಟೊತ್ತಿಗೆ ರಾಗಿ ಚೆಲ್ಲಿದ್ರು. ಇನ್ನೊಂದ್ ತರನು ಅಲ್ವೇ ಹೊಡ್ಕೊಂಡ್ಕೊಟ್ಟು ಅಲ್ಲಿಂದ ಸೀದಾ ಇನ್ನೊಂದು ಹೊಡೆದಿತ್ತು ಅಂದ್ಬಿಟ್ಟು ಬಂದೆ. ಇವತ್ತು ಬರೀ ಅಲ್ವೇ ಹೊಡೆದೇ ಆಗೋಗೈತೆ. ಇದು ಬಂದು ನೆನ್ನೆ ರಾಗಿ ಚೆಲ್ಲಿರೋದನ್ನ ಇವತ್ತು ಅಲ್ವೇ ಹೊಡೆಯಕ್ಕೆ ಬಂದಿದ್ದೀನಿ. ನೆನ್ನೆ ಅಲ್ವೇ ಹೊಡೆಯಕ್ಕೆ ಬರೋಷ್ಟಕ್ಕೆ ಮಳೆ ಬಂದ್ಬಿಡ್ತು ಅಂದ್ಬಿಟ್ಟು ವಾಪಸ್ ಹೊರಟೋದೆ. ಇಲ್ಲಿ ಬಂದು ಅಲ್ವೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇಲ್ಲಿ ಬಂದು ಒಂದು 6 ರೌಂಡ್ ಬಂದೆ. ಅಷ್ಟೊತ್ತಿಗೆ ತಿರ್ಗಾ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಅಷ್ಟೇ ಕುಂಟೆ ಹೊಡೆಯಕ್ಕೆ ಆಗಲ್ಲ ಅಂದ್ಬಿಟ್ಟು ಮನೆ ಕಡೆ ಬಂದೆ. ಮನೆಗೆ ಬಂದು ಒಂದು ಅವರ್ ಅಷ್ಟೊತ್ತಿಗೆ ಚೆನ್ನಾಗಿ ಬಿಸಿಲು ಬಂತು. ನಮ್ದೇ ಹೊಲ ಬಿತ್ತಾನ ಅಂದ್ಬಿಟ್ಟು ನಮ್ಮ ಯುವ ಟ್ರಾಕ್ಟರ್ಗೆ ರಾಗಿ ಹಾಕೊಂಡು ಬಂದೆ ಇನ್ನೊಂದ್ ಕಡೆ. ಇದ್ರ ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಐತಿ. ಯೂಟ್ಯೂಬ್ ಲಿಂಕ್ ಬಂದು ನನ್ನ ಪ್ರೊಫೈಲ್ ಅಲ್ಲಿ ಐತೆ, ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಹೊಸ ವಿಸಿಟ್ ಕೊಟ್ಟರು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಪಕ್ಕದಾಗ ಒಬ್ರದ್ದು ರೋಟ್ ಹೊಡೆದಿತ್ತು ಅಂದ್ಬಿಟ್ಟು ನಮ್ಮ ಟ್ರಾಕ್ಟರ್ ಹಂಗೆ ಬಂದೆ. ನಾನು ಒಂಥರ ಅಲ್ವೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ 2 ಎಕರೆ ಬೈಲಿಗೆ. ನಾನು ಸ್ವಲ್ಪ ಅಲ್ವೇ ಹೊಡ್ಬಿಟ್ಟು ನಾವು ಅಪ್ಪಂಗೆ ಕೊಟ್ಟೆ. ನಾನು ರೋಟ್ ಹೊಡೆದಿತ್ತು ಅಂದ್ಬಿಟ್ಟು ನಮ್ಮ ಟ್ರಾಕ್ಟರ್ ಬಂದೆ ಪಕ್ಕದಲ್ಲೇನೆ. ಹೊಡೆದಿದ್ದೆಲ್ಲ ಮುಗಿಸ್ಕೊಂಡು ಅಲ್ವೇ ಕೂತ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದು ರೋಟ್ ಹಂಗೆ ರಾಗಿ ತಗೊಬೇಕಾಯ್ತು. ರಾಗಿನ ಮತ್ತೆ ಲಾಗೋಡು 2 ಎತ್ಕೊಂಡು ಇನ್ನೊಂದು ಹೊಲದ ಕಡೆ ಬಂದೆ. ಎಲ್ಲ ಕೊಟ್ಬಿಟ್ಟು ನಮ್ ಟ್ರಾಕ್ಟರ್ ಎತ್ಕೊಂಡು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದು ಅವಲೇ ಮಳೆ ಬತ್ತಿತ್ತಲ್ಲ, ಅವೆಲ್ಲ ಅಲ್ವೇ ಹೊಡೆದಿತ್ತು ಅಂದ್ಬಿಟ್ಟು ನಮ್ಮ ಪಿ ಎಸ್ ಟ್ರಾಕ್ಟರ್ಗೆ ಬಂದೆ ಅಲ್ವೇ ಹೊಡೆದ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಕುಂಟೆ ಹೊಡೆದಿದ್ದೆಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಅಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಗೋಗಿತ್ತು. ಅದನ್ನ ನಾನು ಬೈಕ್ ಎತ್ಕೊಂಡು ನಮ್ದೇ ಅಲ್ವೇ ಹೊಡೆದಿತ್ತು ಅಂದ್ಬಿಟ್ಟು ಇನ್ನೊಂದು ಹೊಲದ ಕಡೆ ಬಂದೆ. ಯಾವ್ದು ಬೈಕ್ ಇರ್ಲಿಲ್ಲ, ಯಾವ್ದೋ ಎತ್ಕೊಂಡು ಓಡ್ ಬಂದೆ. ನಾನು ಬರೋಷ್ಟಕ್ಕೆ ನಮ್ಮವೆಲ್ಲ ಹೊಲ ಬಿತ್ತಾಕ್ಬಿಟ್ಟಿದ್ರು, ಹಂಗೆ ಕುಂಟೆನೂ ಹೊಡೆದಾಕಿದ್ರು. ಅದನ್ನ ಎತ್ಕೊಂಡು ಇನ್ನೊಬ್ರು ಹೊಡೆದಿತ್ತು ಅಂದ್ಬಿಟ್ಟು ಬಂದೆ. ಇಲ್ಲಿ ಎಲ್ಲ ರಾಗಿ ಚೆಲ್ಲಾಕಿದ್ರು 5 ತುಂಡಕ್ಕೂ. ಎಲ್ಲ ಹೊಲನು ರಾಗಿ ಬಿತ್ತಿದ್ದೆಲ್ಲ ಆಗೋಯ್ತು. ಇನ್ನು ಸ್ವಲ್ಪ ಇತ್ತು, ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಹಂಗೆ ಹೊಲ ರಾಗಿ ಎಲ್ಲ ಚೆಲ್ತಾ ಇದ್ರು ಅಂದ್ಬಿಟ್ಟು ನಾನು ಹಂಗೆ ಕುಂಟೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇವನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದೆ.